ಇದು ಹೈ ಪ್ರೋಟೀನ್ ಲೋ ಕ್ಯಾಲೋರೀಸ್ ಸೋಯಾ ಕಟ್ಲೆಟ್. ವಿಡಿಯೋನ ಪೂರ್ತಿಯಾಗಿ ನೋಡಿ ರೆಸಿಪಿ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಡೇ 4 ಆಫ್ ಮೈ 100 days weight loss ಜರ್ನಿ. ಬೆಳಿಗ್ಗೆ 2 ಗ್ಲಾಸ್ ನೀರು ಕುಡಿದು ಜಿಂಜರ್ ಟೀ ಕುಡಿದೆ. ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಟೊಮ್ಯಾಟೊ ಚಿತ್ರಾನ್ನ, ಅದ್ರ ಜೊತೆಗೆ ಒಂದರ್ಧ ಜೋಳ ತಿಂದೆ. ಏನೋ ಊಟಕ್ಕೆ ಸೋಯಾ ಕಟ್ಲೆಟ್ ಮಾಡಿದ್ದೆ, ಅದೇ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಮೊದಲು ಇಲ್ಲಿ ಸೋಯಾನ ಚೆನ್ನಾಗಿ ನೀರಲ್ಲಿ ಸೋಕ್ ಮಾಡಿಕೊಂಡು ಸ್ಕ್ವೀಸ್ ಮಾಡಿ ತೆಗೆದಿಟ್ಕೋತಿದ್ದೀನಿ. ಇವಾಗ ಜಾರ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ತರ್ತರಿಯಾಗಿ ಇದನ್ನ ರುಬ್ಕೋಬೇಕು. ಇವಾಗ ಇದಕ್ಕೆ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರುವಂತ ಹಸಿಮೆಣಸಿನಕಾಯಿ, ಈರುಳ್ಳಿ, ಕಸ್ತೂರಿ ಮೇಥಿ ಹಾಕೋತಿದ್ದೀನಿ. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿತ್ತು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರು, ಒಂದು 2 ರಿಂದ 3 ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ಳಿ, ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪನೂ ನೀರು ಸೇರಿಸಿಲ್ಲ, ಹಾಗೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡೆ ತಟ್ಕೋತೀವಲ್ಲ ಆ ರೀತಿ ತಟ್ಕೋತಿದ್ದೀನಿ. ಇವಾಗ ಒಂದು ತವಾ ಮೇಲೆ ಬಟರ್ನ ಸ್ಪ್ರೆಡ್ ಮಾಡಿಕೊಂಡು ಈ ಕಟ್ಲೆಟ್ಸ್ನ ಹಾಕಿ ಮೀಡಿಯಂ ಫ್ಲೇಮಲ್ಲಿ 2 ಸೈಡು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೋಬೇಕು. ಅಷ್ಟೇ ಸಿಂಪಲ್ ರೆಸಿಪಿ. ಮಸಾಲ ವಡೆ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ಇದು ನನ್ನ ಲಂಚ್ ಪ್ಲೇಟ್. ಹಾಗೆ ಊಟ ಆದಮೇಲೆ 1 ಲೋಟ ಮಜ್ಜಿಗೆ ಕೂಡ ಕುಡಿದೆ. ಸಂಜೆಗೆ ಬಿಸಿ ಬಿಸಿ 1 ಗ್ಲಾಸ್ ಕಾಫಿ, ಮತ್ತೆ ರಾತ್ರಿ ಊಟಕ್ಕೆ 2 ಚಪಾತಿ, ಬೀಟ್ರೂಟ್ ಪಲ್ಯ, ಸೋಯಾ ಕಟ್ಲೆಟ್ ತಿಂದೆ. ಒಂದು ಆಯಿಲ್ ಇದೆ ಅನ್ಕೋಬೇಡಿ. ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಹಾಗೆ ಇವತ್ತು 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, 7K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದೆ.